ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 25ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:51 ಇರಲಿದೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಸಂಜೆ 4:37 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12:20 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈದ್ಯುತಿ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:37 ಸಂಜೆ 5:13 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 2:01 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:49 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:08 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:43 ಬೆಳಿಗ್ಗೆ 6:13 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ, ಅದರಲ್ಲೂ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರುವಂತಹ ದಿನ. ಹಾಗಾಗಿ ನಿಮ್ಮ ಈ ಆಸ್ತಿಯನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥ ವಿಚಾರದಲ್ಲಾಗಲಿ, ಅಥವಾ ಈ ಆಸ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥದ್ದು, ಮನೆ ಕಟ್ಟುವಂಥ ವಿಚಾರಗಳಾಗಲಿ, ಅಥವಾ ಮನೆಯಲ್ಲಿ ಕೆಲವು ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ವಿಚಾರಗಳಿಗಾಗಲಿ ತುಂಬ ಅತ್ಯುತ್ತಮವಾಗಿರುವಂಥ ದಿನ ಇದು. ಹಾಗೆ ಈ ಕುಜ ವಿಶೇಷವಾಗಿ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಕ್ರೀಡೆಯಲ್ಲಿ ಭಾಗವಹಿಸುವಂಥವರು, ಕ್ರೀಡಾಪಟುಗಳು
ಉತ್ತಮವಾದಂತಹ ಅವಕಾಶಗಳನ್ನು ಪಡ್ಕೊಳ್ತಾರೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳು, ಸ್ಪರ್ಧೆಯಲ್ಲಿ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರುವಂಥವರು ಬಹಳ ಅನುಕೂಲಕರವಾಗಿರುವಂತಹ ಕೆಲವು ಸನ್ನಿವೇಶಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವಿಶೇಷವಾಗಿ ಕುಜ ಆಕ್ರಮಣ ಮಾಡುವಂತಹ ಬುದ್ಧಿಗೆ, ಅಹಂಕಾರಕ್ಕೆ ಕೂಡ ಕಾರಕನಾಗಿರ್ತಾನೆ. ಹಾಗಾಗಿ ಸ್ವಲ್ಪ ನಿಮ್ಮ ವೇಗವನ್ನು ಕಡಿಮೆಗೊಳಿಸುವಂಥದ್ದು, ಹಾಗೆ ನಿಮಗೆ ಬರುವಂತಹ ಕೋಪ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಏಕೆಂದರೆ ಕೆಲವು ರಾಶಿಯವರಿಗೆ ಈ ದಿನ ಕೋಪದಿಂದಲೇ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇದು ಈ ಕುಜನಿಂದ ಒದಗುವಂತಹ ಕೆಲವು ವಿಪರೀತವಾದಂತಹ ದುಷ್ಪರಿಣಾಮಗಳು. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅತ್ಯುತ್ತಮವಾಗಿರುವಂತಹ ಸಮಯ. ಇದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲವನ್ನು ಕಲ್ಪಿಸುತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ 56 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 44 ನಿಮಿಷದಿಂದ ರಾತ್ರಿ 8 ಗಂಟೆ 40 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದರೆ ಅದು ಕೊಡುವಂತಹ ಫಲಿತಾಂಶ ನಿಧಾನವಾಗುತ್ತೆ. ಏಕೆಂದರೆ ಶನಿ ಮಂದ ಚಲನೆಯ ಗ್ರಹ. ಹಾಗಾಗಿ ಈ ದಿನ ಆದಷ್ಟು ಈ ಶನಿ ಹೋರವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 49 ನಿಮಿಷದಿಂದ ರಾತ್ರಿ 7 ಗಂಟೆ 44 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 18 ನಿಮಿಷದಿಂದ ರಾತ್ರಿ 2 ಗಂಟೆ 13 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಕೂಡ ಬಹಳ ಚೆನ್ನಾಗಿದೆ, ಅತ್ಯಂತ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ ಎಲ್ಲ ವ್ಯವಸ್ಥೆಗಳು, ಅನುಕೂಲತೆಗಳು ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಒದಗಿ ಬರುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ಹಾಗೆ ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಈ ದಿನ ಅನುಕೂಲ ಇರುವಂತಹ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ರವಿ ಹೋರಾದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆ 4 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 35 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 35 ನಿಮಿಷದಿಂದ ರಾತ್ರಿ 10 ಗಂಟೆ 31 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರಹೋರ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನ ಚಂದ್ರಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 44 ನಿಮಿಷದಿಂದ ಸಂಜೆ 6 ಗಂಟೆ 49 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 22 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಚಂದ್ರ ಮನಃಕಾರಕ, ಮನಸ್ಸನ್ನು ನಿಯಂತ್ರಣ ಮಾಡುವಂಥವನು, ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂಥವನು, ಸಂತೋಷವನ್ನು ಕೊಡುವಂಥವನು. ಹಾಗಾಗಿ ನಿಮ್ಮ ಕಲ್ಪನೆ, ನಿಮ್ಮ ಮನಸ್ಸು, ನಿಮ್ಮ ಯಶಸ್ಸು ಈ ದಿನ ಚಂದ್ರನನ್ನು ಆಧರಿಸಿರುವಂಥದ್ದು. ಹಾಗಾಗಿ ಈ ದ್ರವ ಪದಾರ್ಥಗಳ ಜೊತೆಯಲ್ಲಿ ನಿಮ್ಮ ಮನಸ್ಸನ್ನು ಕೂಡ ಈ ದಿನ ನೀವು ವಿಶೇಷ ರೀತಿಯಲ್ಲಿ ಪರಿಗಣಿಸಬೇಕಾಗತ್ತೆ. ಆಗ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಮುಹೂರ್ತದಲ್ಲಿ ಕಾರ್ಯಗಳನ್ನು ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಕೆಲವು ಮಾಹಿತಿಗಳು ನಿಮಗೆ ಬೇಕಾಗಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಈ ಒಂದು ವಿಚಾರವನ್ನು ನೀವು ಅತ್ಯಂತ ಶ್ರದ್ಧೆಯಿಂದ, ಅಷ್ಟೇ ನಂಬಿಕೆಯಿಂದ ಅನುಸರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂತಹ ಸಮಯದಲ್ಲಿ ಈ ಒಳ್ಳೆಯ ಮುಹೂರ್ತ ನೋಡುವಂತಹ ಒಂದು ವಿಚಾರದ ಜೊತೆಗೆ ಈ ಗುರು ಮತ್ತು ಶನಿ ಸಂಚಾರ ಕಾಲಗಳನ್ನು ಕೂಡ ನೋಡಬೇಕಾಗುತ್ತೆ. ಏಕೆಂದರೆ ಗುರು ಬಲ ಇರಬೇಕು ಕೆಲವು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಕೆಲವು ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ಶನಿಯ ಸಂಚಲನ ಕೂಡ ತುಂಬ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ
ಈ ಗುರು ಸಂಚಾರ ಇರುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಇಲ್ಲಿ ವರ್ಷದ ಆರಂಭದಿಂದ ಮೇ 1ನೇ ತಾರೀಕಿನವರೆಗೆ ಮೇಷರಾಶಿಯಲ್ಲಿ ಗುರು ಸಂಚಾರದಲ್ಲಿದ್ದ. ಇನ್ನು ಮೇ 1ನೇ ತಾರೀಕು 2024ರಿಂದ ವರ್ಷದ ಕೊನೆಯವರೆಗೂ ಕೂಡ ವೃಷಭ ರಾಶಿಯಲ್ಲಿ ಗುರು ಇರ್ತಾನೆ. ಪ್ರಸ್ತುತ ವೃಷಭ ರಾಶಿಯಲ್ಲಿ ಗುರು ಇರುವಂಥವನು. ಹಾಗಾಗಿ ಈ ಗುರುಬಲ ಇರುವಂಥ ರಾಶಿಗಳು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ ಮತ್ತು ಮಕರ ಈ ರಾಶಿಯವರಿಗೆ ಈ ವರ್ಷ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಗುರುಬಲ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ವಿವಾಹ ಆಗಲಿ, ಉಪನಯನ ಆಗಲಿ, ಮನೆ ಕಟ್ಟುವಂತಹ ವಿಚಾರವಾಗಲಿ, ಅಥವಾ ದೂರದ ಪ್ರಯಾಣ ಆಗಲಿ, ಉದ್ಯೋಗ ದೊರಕುವಂಥದ್ದಾಗಲಿ, ಹಾಗೆ ನಿಮಗೆ ಬಲ ಅಂತ ಹೇಳಿದ್ರೆ ಸಂತಾನ ಅಭಿವೃದ್ಧಿ ಆಗುವಂಥದ್ದು, ಮಕ್ಕಳ ಬೆಳವಣಿಗೆ ಆಗುವಂಥದ್ದು, ಇನ್ನು ಮನೆಯಲ್ಲಿ ಯಾರಾದರಿಗೂ ಅನಾರೋಗ್ಯ ಪರಿಸ್ಥಿತಿ ಇದ್ದರೆ ಅದು ಉತ್ತಮಗೊಳ್ಳುವಂಥ, ಅಂದರೆ ಆರೋಗ್ಯದ ಸ್ಥಿತಿಯತ್ತ ಅವರ ಒಂದು ಪರಿಸ್ಥಿತಿ ಸುಧಾರಣೆಯಾಗುವಂಥದ್ದು, ಇವೆಲ್ಲ ಈ ವರ್ಷದಲ್ಲಿ ಆಗುತ್ತೆ. ಹಾಗೆ ಇಲ್ಲಿ ಶನಿ ಸಂಚಾರ ಆಗಿರುವಂಥದ್ದು ವರ್ಷದ ಆರಂಭದಿಂದ ಮುಂದಿನ ವರ್ಷ ಮಾರ್ಚ್ 29ನೇ ತಾರೀಕಿನವರೆಗೆ ಕುಂಭರಾಶಿಯಲ್ಲಿ ಶನಿ ಇರ್ತಾನೆ. ಇನ್ನು ಮಾರ್ಚ್ 29ರಿಂದ ವರ್ಷದ ಕೊನೆಯವರೆಗೂ ಕೂಡ ಮೀನರಾಶಿಯಲ್ಲಿ ಇರ್ತಾನೆ. ಅಂದರೆ 2.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಈ ಗ್ರಹ ಇರುವಂಥದ್ದು. ಅದಕ್ಕಾಗಿಯೇ ಈ ಸಾಡೆಸಾತಿ ಎನ್ನುವಂಥದ್ದನ್ನ ನಾವು ಈ ವರ್ಷಗಳ ಲೆಕ್ಕಾಚಾರದಲ್ಲಿ ಹೇಳುವಂಥದ್ದು. 7.5 ವರ್ಷ ಅಂದರೆ ಶನಿ ತಾನು ಇರುವಂಥ ಒಂದು ರಾಶಿ, ಅದರ ಹಿಂದಿನ ರಾಶಿ, ಅದರ ಮುಂದಿನ ರಾಶಿಗೆ ಈ ಶನಿಯ ಪ್ರಭಾವ ತಲುಪತ್ತೆ. ಹಾಗಾಗಿ ಈಗ ಕುಂಭರಾಶಿಯಲ್ಲಿ ಶನಿ ಇದ್ರೆ ಈ ಕುಂಭರಾಶಿಯ ಹಿಂದಿನ ರಾಶಿ ಮಕರ ಮತ್ತೆ ಕುಂಭರಾಶಿಯ ಮುಂದಿನ ರಾಶಿ ಮೀನ. ಈ ರಾಶಿಯವರಿಗೆ ಈ ಸಾಡೆಸಾತಿ ಶನಿ ಅಥವಾ ಏಳರಾಟ ಶನಿಯ ಕಾಟ ಇರುತ್ತೆ. ಹಾಗೆ ಈ ಮಾರ್ಚ್ ನಂತರದಲ್ಲಿ ಮುಂದಿನ ವರ್ಷ 2025 ಈ ಮಾರ್ಚ್ ನಂತರದಲ್ಲಿ ಶನಿ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಮಕರ ರಾಶಿಯವರಿಗೆ ಈ ಸಾಡೆಸಾತಿ ಬಿಟ್ಟು ಹೋಗುತ್ತೆ. ಆದರೆ ಮೇಷರಾಶಿಯವರಿಗೆ ಸಾಡೆಸಾತಿ ಶುರುವಾಗಿರುತ್ತೆ. ಹಾಗಾಗಿ ಮೀನರಾಶಿಗೆ ಬಂದಾಗ ಮುಂದಿನ ವರ್ಷದ ಮಾರ್ಚ್ನಿಂದ ಆಗ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ ಮತ್ತೆ ಮೇಷರಾಶಿಯವರಿಗೆ ಈ ಸಾಡೆಸಾತಿ ನಡೀತಾ ಇರುತ್ತೆ. ಹಾಗಾಗಿನೇ ಈ ಶನಿಯ ಕಾಲವನ್ನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕು. ಇನ್ನು ವರ್ಷದ ಆರಂಭದಿಂದ ಕಂಟಕ ಶನಿ ಇರುವಂಥದ್ದು ಕಟಕ ರಾಶಿಗೆ. ಯಾಕೆ ಅಂತ ಹೇಳಿದ್ರೆ ಇದನ್ನೇ ಅಷ್ಟಮ ಶನಿ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಅರ್ಧಾಷ್ಟಮ ಶನಿ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಪ್ರಸ್ತುತದಲ್ಲಿ ಮುಂದೆ 2025 ಮಾರ್ಚ್ 29ನೇ ತಾರೀಕಿನವರೆಗೆ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು ಕೂಡ ಜಾಗ್ರತೆಯಿಂದ ಇರಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏಳು ಬೀಳುಗಳು ಇರುತ್ತೆ, ಕಷ್ಟಗಳು ಬರುತ್ತೆ, ಹಾಗೆ ಇಲ್ಲ ಸಲ್ಲದ ಅಪವಾದಗಳು ಬರುವಂಥದ್ದು, ಏನೋ ದುಃಖ, ಏನೋ ಒಂದು ನೋವು ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಯಾವುದು ಸೆಟ್ಲ್ ಆಗಲಿಲ್ವಲ್ಲ, ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗ್ತಾ ಇದೆ, ಇನ್ನು ಮದುವೆ ಆಗಲಿ, ಸಂತಾನ ಆಗಲಿ, ಮನೆ ಕಟ್ಟುವಂತಹ ವಿಚಾರವಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಉದ್ಯೋಗದ ವಿಚಾರದಲ್ಲಾಗಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಾಗಾಗಿ ಸರಿ ದಾರಿಯಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅಷ್ಟೇ ಕಷ್ಟಪಟ್ಟು ಕೆಲಸ ನಿರ್ವಹಣೆ ಮಾಡುವಂಥವ್ರಿಗೆ ಮಾತ್ರ ಜಯ ಪ್ರಾಪ್ತಿಯಾಗುತ್ತೆ. ಇಲ್ಲ ಅಂತ ಹೇಳಿ ಸೋಮಾರಿತನವಂತ ತೋರಿಸುವಂಥವ್ರಿಗೆ ಸ್ವಲ್ಪ ಕಷ್ಟದ ಸಮಯ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ 5 ರಾಶಿಯವರು ಇರಬೇಕಾಗತ್ತೆ. ಹಾಗಾಗಿ ನಾವು ಈ ಧಾರ್ಮಿಕ ವಿಚಾರಗಳನ್ನು, ಪೂಜೆ ಪುನಸ್ಕಾರಗಳಾಗಲಿ, ಹೋಮ ಹವನಾದಿಗಳನ್ನಾಗಲಿ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನಾವು ಏನೇ ಒಂದು ಪರಿಹಾರವನ್ನು ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ, ಫಲಿತಾಂಶ ಸಿಗ್ತಾ ಇಲ್ಲ ಅಂತ ಹೇಳಿ ದೂರುವಂಥದ್ದು ಸಾಮಾನ್ಯವಾಗಿದೆ. ಆದರೆ ಇಲ್ಲಿ ನಿಮಗೆ ಈ ಶನಿಯಿಂದ, ಗುರುವಿನಿಂದ ವಿಶೇಷವಾಗಿ ಬರ್ತಕ್ಕಂತಹ ಅನುಕೂಲತೆಗಳು ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿಬಿಡುತ್ತೆ. ಅದನ್ನು ನೀವು ಗಮನ ಇಟ್ಟು ನೋಡಿ ಮುಂದುವರಿರಿ. ಅದಕ್ಕೂ ಕೂಡ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಸಂಕಷ್ಟಹರ ಚತುರ್ಥಿ ಇರುವಂತಹ ದಿನ. ಈ ದಿನ ಚತುರ್ಥಿಯ ತಿಥಿ ಇದೆ. ಅದರಲ್ಲೂ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಹೇಳಿದ್ರೆ ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನ, ಸಂಕಷ್ಟಹರ ಗಣಪತಿಯನ್ನ ವಿಶೇಷ ರೀತಿಯಲ್ಲಿ ಆರಾಧನೆ ಮಾಡುವಂತಹ ದಿನ. ಹಿಂದೂ ಧರ್ಮದಲ್ಲಿ ಗಣಪತಿಯನ್ನ ಮಂಗಳಕರ ಆರಂಭದ ಪ್ರಥಮ ದೇವತೆ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಪ್ರಥಮ ಪೂಜಿತ ಗಣಪತಿ. ನೀವು ಯಾವುದೇ ಕಾರ್ಯವನ್ನು ಆರಂಭ ಮಾಡಿ, ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಹೋಮ ಹವನಾದಿಗಳನ್ನು ಮಾಡಿ, ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಿ, ಪ್ರಯಾಣವನ್ನು ಆರಂಭ ಮಾಡಿ, ಎಲ್ಲದಕ್ಕೂ ಕೂಡ ಪ್ರಥಮ ಪೂಜೆ
ಗಣಪತಿಗೆ ಸಲ್ಲಬೇಕು. ಯಾಕೆಂದ್ರೆ ನಿರ್ವಿಘ್ನವಾಗಿ ಆ ಕೆಲಸಗಳು ಯಶಸ್ವಿ ಆಗಬೇಕು ಅಂತ ಹೇಳಿ ಗಣಪತಿಯನ್ನೇ ಪ್ರಾರ್ಥನೆ ಮಾಡಿ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಧರ್ಮಶಾಸ್ತ್ರದಲ್ಲಿ ಇರುವಂತಹ ವಿಚಾರ. ಹಾಗಾಗಿನೇ ಗಣಪತಿಯನ್ನ ಎಲ್ಲ ಮಂಗಳಕರ ಕಾರ್ಯವನ್ನ ಆರಂಭ ಮಾಡುವ ಮುನ್ನ ಪೂಜೆ ಮಾಡ್ತಾರೆ. ಅದರಲ್ಲೂ ಈ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನನ್ನ ವಿಶೇಷವಾಗಿ ಪೂಜಿಸುವಂತ ಒಂದು ಸಂಪ್ರದಾಯ ಇದೆ. ಅದರಲ್ಲೂ ಈ ಸಂಕಷ್ಟಹರ ಚತುರ್ಥಿ ವ್ರತ ಮಂಗಳವಾರ ಅಥವಾ ಶುಕ್ರವಾರ ಬಂದ್ರೆ ಅದನ್ನ ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸುವಂಥದ್ದು. ಆದ್ರಿಂದ ಈ ದಿನ ಮಂಗಳವಾರ ಬಂದಿರುವಂತಹ ಈ ಸಂಕಷ್ಟಹರ ಚತುರ್ಥಿಯನ್ನ ಅಂಗಾರಕ್ಕಿ ಚತುರ್ಥಿ ಅಂತ ಹೇಳಿ ಕರೀತಾರೆ. ಹಾಗೆ ಪ್ರತಿ ತಿಂಗಳು ಕೃಷ್ಣ ಪಕ್ಷ ಆ ಚತುರ್ಥಿಯ ತಿಥಿ ಏನಿದೆ ಅದು ಸಂಕಷ್ಟಹರ ಚತುರ್ಥಿಗೆ ಮೀಸಲಾಗಿರುವಂತಹ ದಿನ. ಇಲ್ಲಿ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸಂಕಷ್ಟಹರ ಚತುರ್ಥಿ ಅನ್ನುವಂತಹ ಪದ ಸಂಕಷ್ಟಿ ಅನ್ನುವಂತಹ ಸಂಸ್ಕೃತ ಪದದಿಂದ ಬಂದಿರುವಂಥದ್ದು. ಇದರ ಅರ್ಥ ತೊಂದರೆಯನ್ನ ನಿವಾರಣೆ ಮಾಡುವಂಥದ್ದು, ಕಷ್ಟದಿಂದ ಪಾರು ಮಾಡುವಂತಹ ಒಂದು ವಿಶೇಷ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಶಾಂತಿ ಮತ್ತೆ ಸಮೃದ್ಧಿಯನ್ನ ಪಡ್ಕೊಳ್ಳಿಕ್ಕಾಗಿ ಈ ದಿನ ಗಣಪತಿಯನ್ನ ಆರಾಧನೆ ಮಾಡ್ತಾರೆ. ಈ ದಿನ ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ಗಣಪತಿಯ ಭಕ್ತರು ಗಣಪತಿಯನ್ನ ವಿಶೇಷ ರೀತಿಯಲ್ಲಿ ಪೂಜೆ ಮಾಡುವಂಥದ್ದು, ಕೆಲವರು ಉಪವಾಸ ವ್ರತವನ್ನ ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಾವು ಮಾಡಬೇಕಾಗಿರುವಂತಹ ಒಂದೆರಡು ಪ್ರಮುಖವಾದಂತಹ ಕೆಲಸಗಳು ಅಂತ ಹೇಳಿದ್ರೆ ಈ ದಿನ ಉಪವಾಸ ವ್ರತವನ್ನ ಆಚರಣೆ ಮಾಡುವಂಥದ್ದು. ಹಾಗೆ ಯಾವುದೇ ರೀತಿಯಲ್ಲಿ ಆಹಾರವನ್ನ ಸ್ವೀಕಾರ ಮಾಡಬೇಕು ಅಂತಿದ್ರೆ ಹಣ್ಣು ಹಂಪಲುಗಳನ್ನ ಸಾತ್ವಿಕ ಆಹಾರವನ್ನ ಮಾತ್ರ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ಪೂಜೆಯ ನಂತರದಲ್ಲೇ ಉಪವಾಸವನ್ನ ಮುಕ್ತಾಯಗೊಳಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಚಂದ್ರೋದಯದ ಸಮಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಈ ದಿನ ಚಂದ್ರೋದಯ ಆಗುವಂಥದ್ದು ರಾತ್ರಿ 10 ಗಂಟೆ 6 ನಿಮಿಷಕ್ಕೆ. ಆ ಸಂದರ್ಭದಲ್ಲೇ ನಿಮ್ಮ ಪೂಜಾದಿಗಳು ಆರಂಭ ಆಗುವಂತಹದ್ದು ಅಥವಾ ಆ ಪೂಜಾದಿಗಳನ್ನ ನೀವು ಸಾಕಾರಗೊಳಿಸುವಂತಹ ಸಂದರ್ಭ ಇದು. ಇನ್ನು ಈ ಸಂಕಷ್ಟಹರ ಚತುರ್ಥಿಯ ದಿನ ಆಕಾಶದಲ್ಲಿ ಚಂದ್ರ ಗೋಚರಿಸಿದ ನಂತರ ಈ ಮುಖ್ಯ ಪೂಜೆಯನ್ನ ಮಾಡುವಂಥದ್ದು ಇದೆ. ಹಾಗೆ ಗಣೇಶನ ವಿಗ್ರಹವನ್ನ ದೂರ್ವೆಯಿಂದ, ಗರಿಕೆಯಿಂದ, ತಾಜಾ ಹೂಗಳಿಂದ ಪೂಜೆ ಮಾಡುವಂಥದ್ದು. ಹಾಗೆ ಗಣಪತಿಗೆ ವಿಶೇಷವಾಗಿ ಇಷ್ಟ ಆಗುವಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು ಇದೆ. ಇನ್ನು ವ್ರತ ಕಥೆಯನ್ನ ಓದುವಂಥದ್ದನ್ನು ಮಾತ್ರ ಈ ದಿನ ಮರಿಬಾರದು. ಮತ್ತೆ ಚಂದ್ರನ ದರ್ಶನದೊಂದಿಗೆ ಈ ದಿನದ ಆಚರಣೆಗಳು ಕೊನೆಗೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ದೇವರಿಗೆ ಈ ದಿನ ಸಿಹಿ ತಿಂಡಿ, ಅದರಲ್ಲೂ ಮೋದಕ ಬಹಳ ಇಷ್ಟ. ಆದ್ರಿಂದ ಈ ದಿನ ಸಿಹಿ ತಿಂಡಿಯನ್ನ ಭಗವಂತನಿಗೆ, ಗಣಪತಿಗೆ ಸಮರ್ಪಣೆ ಮಾಡಿ ಅದನ್ನ ಪ್ರಸಾದವಾಗಿ ಕುಟುಂಬ ಸದಸ್ಯರಿಗೆ ಹಂಚಬೇಕು. ಹಾಗೆ ಪೂಜಾದಿಗಳಲ್ಲಿ ಭಾಗವಹಿಸಿರುವಂತವರಿಗೆ, ನೆರೆಹೊರೆಯವರಿಗೆ, ಬಂಧು ಮಿತ್ರರಿಗೆ ಹೆಚ್ಚು ಹೆಚ್ಚು ಗಣಪತಿಯ ಪ್ರಸಾದವನ್ನ ಹಂಚಬೇಕು. ನೀವು ಎಷ್ಟು ಪ್ರಸಾದವನ್ನ ಹಂಚುತ್ತೀರೋ ಅಷ್ಟು ಸೌಭಾಗ್ಯ ನಿಮಗೆ ಒದಗಿ ಬರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿಯನ್ನ ಪೂಜೆ ಮಾಡುವುದರ ಜೊತೆಗೆ ಚಂದ್ರನನ್ನು ಕೂಡ ಪೂಜೆ ಮಾಡ್ತಾರೆ. ಚಂದ್ರನಿಗೆ ಅರ್ಘ್ಯವನ್ನ ಸಮರ್ಪಣೆ ಮಾಡ್ತಾರೆ. ಹಾಗೆ ನೀರು, ಚಂದನ ಮತ್ತೆ ಶ್ರೀಗಂಧ, ಅಕ್ಷತೆ ಇವುಗಳನ್ನು ಬೆರೆಸಿ ಚಂದ್ರನ ದಿಕ್ಕಿನಲ್ಲಿ ಅರ್ಘ್ಯವನ್ನ ಸಮರ್ಪಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ಅಂಗಾರಕಿ ಚತುರ್ಥಿಯ ದಿನ ವಿಶೇಷವಾಗಿ ಕೆಂಪು ಅಕ್ಷತೆಗಳನ್ನು ಬಳಸಬೇಕು. ಅಂದ್ರೆ ಕೆಂಪು ಬಣ್ಣದ ಅಕ್ಷತೆ, ಅದನ್ನ ಕುಂಕುಮದಿಂದ ಮಾಡಿರ್ತಾರೆ, ಅದನ್ನ ಹೆಚ್ಚು ಬಳಸಬೇಕು. ಕೆಂಪು ಹೂಗಳನ್ನ ಈ ದಿನ ವಿಶೇಷವಾಗಿ ಬಳಸಿ ಗಣಪತಿಯನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಕೆಂಪು ವಸ್ತ್ರವನ್ನ ಉಟ್ಟು ಅಥವಾ ಕೆಂಪು ಸೀರೆಯನ್ನ ಉಟ್ಟು ಈ ದಿನ ಪೂಜಾದಿಗಳಲ್ಲಿ ನೀವು ಭಾಗವಹಿಸಿದ್ರೆ ಬಹಳ ಬೇಗ ನಿಮಗೆ ಫಲಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಕೆಂಪು ಕೋಪದ ಸಂಕೇತ, ರಕ್ತದ ಸಂಕೇತ, ಹಾಗೆ ಒಂದು ಅಪಾಯದ ಸಂಕೇತ ಕೂಡ. ಹಾಗಾಗಿ ಈ ದಿನ ನೀವು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಅಪಾಯಕಾರಿಯಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಮಾಡಬಾರ್ದು. ಜೊತೆಗೆ ಈ ದಿನದಲ್ಲಿ ಕೆಂಪು ಬಣ್ಣದಿಂದ ಕೂಡಿರುವಂತಹ ವಸ್ತ್ರಗಳನ್ನಾಗಲಿ, ಕೆಂಪು ಬಣ್ಣದ ನೈವೇದ್ಯವನ್ನಾಗಲಿ, ಕೆಂಪು ಬಣ್ಣದ ಹಣ್ಣುಗಳನ್ನಾಗಲಿ ಗಣಪತಿಗೆ ಅರ್ಪಣೆ ಮಾಡಿದ್ರೆ ವಿಶೇಷ ಫಲ ಶೀಘ್ರವಾಗಿ ಸಿಕ್ಕತ್ತೆ, ಕಷ್ಟಗಳು ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ವಿಚಾರ ಜನಮಾನಸದಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿಗೆ ಮೀಸಲಾದಂತಹ ವೇದ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು, ಮಂತ್ರಗಳನ್ನು ಪಠಣ ಮಾಡಿಕೊಳ್ಬೇಕು. ಹಾಗೆ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು, ಸಂಕಷ್ಟ ನಾಶನ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಅದರಲ್ಲೂ ವಕ್ರತುಂಡ ಮಹಾಕಾಯ ಅನ್ನುವಂಥ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಂಡ್ರೆ ವಿಶೇಷ ಪ್ರಯೋಜನಗಳು ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಗಣಪತಿಯನ್ನು ಪೂಜಿಸುವಂತಹ ಸಂಪ್ರದಾಯ ಎಲ್ಲ ಪ್ರಕಾರಗಳಲ್ಲೂ ಕೂಡ ಇದೆ. ಎಲ್ಲ
ಜನಾಂಗದವರು ಎಲ್ಲ ರೀತಿಯ ಕೆಲಸ ಕಾರ್ಯಗಳ ಆರಂಭದ ಮುನ್ನ ಪೂಜೆ ಮಾಡುವಂಥದ್ದು ಇದೆ. ಆದರೆ ಈ ದಿನ ಗಣಪತಿಯ ಅಪಾರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ, ಹಾಗೆ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳು ನಿವಾರಣೆಯಾಗಬೇಕು ಅಂತ ಹೇಳಿ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಕೂಡ ಸಂಕಷ್ಟಹರ ಗಣಪತಿಯ ವ್ರತದಲ್ಲಿ ಪಾಲ್ಗೊಳ್ಳುವಂಥದ್ದು. ಗಣಪತಿಯ ಅಭಿಷೇಕಕ್ಕೆ ಈ ದಿನ ಸ್ವಲ್ಪ ಹಾಲನ್ನು ಕೊಟ್ಟು ಬನ್ನಿ. ಇನ್ನು ಈ ದಿನ ಪೂಜಾದಿ ಕಾರ್ಯಗಳಿಗೆ ಪೂಜಾ ಸಾಮಗ್ರಿಗಳನ್ನು ಕೊಡುವಂಥದ್ದು. ಇನ್ನು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಈ ರೀತಿಯ ಪೂಜೆಗಳು ನಡೀತಾ ಇದ್ದರೆ, ಇಲ್ಲ ಗಣಪತಿಯ ದೇವಾಲಯಕ್ಕೆ ಹೋಗಿ ಗಣಪತಿಯನ್ನು ದರ್ಶನ ಮಾಡಿ ಬನ್ನಿ ಈ ದಿನ. ಹಾಗೆ ಈ ದಿನ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಯಾವುದೇ ರೀತಿಯ ತೊಂದರೆಗಳಿರಲಿ, ಕಷ್ಟಗಳಿರಲಿ, ದುಃಖ ಇರಲಿ, ನೋವಿರಲಿ, ಅದನ್ನು ಈ ದಿನ ಗಣಪತಿ ತೆಗೆದುಕೊಳ್ತಾನೆ. ಹಾಗಾಗಿ ಭಕ್ತರನ್ನು ಉದ್ಧಾರ ಮಾಡ್ತಾನೆ, ಭಕ್ತರನ್ನು ಸಂತೃಪ್ತಿಗೊಳಿಸ್ತಾನೆ, ಭಕ್ತರಿಗೆ ವಿಶೇಷ ಅನುಗ್ರಹವನ್ನು ಕಲ್ಪಿಸ್ತಾನೆ. ಇದನ್ನು ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅತ್ಯಂತ ಲಾಭದಾಯಕವಾದಂತಹ ದಿನ. ಅದರಲ್ಲೂ ದಿಢೀರನೆ ಧನಲಾಭ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ನಿಮ್ಮ ಪ್ರಯತ್ನಗಳು ನಿಧಾನವಾಗಾದರೂ ಕೂಡ ಯಶಸ್ವಿಯತ್ತ ನಡೆಯುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅದರಲ್ಲೂ ಬಹಳ ದಿನಗಳಿಂದ ಪೆಂಡಿಂಗ್ ಇರುವಂತಹ ಕೆಲಸ, ಅರ್ಧಂಬರ್ಧ ಆಗಿರುವಂತಹ ಕೆಲಸ, ಇವುಗಳ ಬಗ್ಗೆ ನಿಮಗೆ ಹೆಚ್ಚು ಆಸಕ್ತಿ ಇರುತ್ತೆ. ಅದರ ಬಗ್ಗೆ ಪ್ರಯತ್ನ ನಿರಂತರವಾಗಿರುತ್ತೆ. ಅದು ಕೂಡ ಈ ದಿನ ಪೂರ್ಣವಾಗುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಪೂರ್ಣ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ದೂರದ ಬಂಧುಗಳ ಒಂದು ಆಗಮನ ಆಗುವಂಥದ್ದು, ಅಥವಾ ಬಂಧುಗಳ ಮನೆಗೆ ನೀವೇ ಭೇಟಿ ಮಾಡುವಂಥದ್ದು, ಒಟ್ಟಾರೆ ಈ ಬಂಧುಗಳ ಮುಖಾಮುಖಿ ಚರ್ಚೆ, ಮಾತುಕತೆ ಇದು ಫಲಪ್ರದವಾಗುತ್ತೆ. ಹಾಗಾಗಿ ಬಹುಮುಖ್ಯವಾಗಿ ಇದ್ದಂತಹ ಸಮಸ್ಯೆಯ ಬಗ್ಗೆ ಕೆಲವೊಂದು ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಬಿಸಿನೆಸ್ ಆಗಲಿ, ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಾಗಲಿ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ತರುತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕುವಂತಹ ಸನ್ನಿವೇಶಗಳು, ಹಾಗೆ ಆ ಒಂದು ಸಮಯ ನಿಮಗೆ ಹತ್ತಿರ ಬರ್ತಾ ಇದೆ. ಇನ್ನು ಈ ದಿನ ಸಾಲ ಸೋಲ ಮಾಡಿರುವಂಥವ್ರು, ಒತ್ತಡದಲ್ಲಿ ಇರುವಂಥವ್ರು ಏನೋ ಒಂದು ಮುಕ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದು ಇದೆ. ಯಾರದ್ದೋ ಒಂದು ಮನಸ್ತಾಪ, ಮೂರನೆಯವರ ವಿಚಾರಕ್ಕೆ ಆಗುವಂತಹ ಈ ಮಾತುಕತೆ, ಚರ್ಚೆ ಏನಿದೆ, ಇದು ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಆದಷ್ಟು ಈ ಮೂರನೆಯವರ ವಿಚಾರವನ್ನು ಈ ದಿನ ನಿಮ್ಮ ವಿಚಾರಕ್ಕೆ ಸೇರಿಸಬೇಡಿ. ಹಾಗಾಗಿ ಸ್ವಲ್ಪ ಶಿಸ್ತುಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಸೋಮಾರಿತನ ಬಿಡುವಂಥದ್ದು ಬಹಳ ಮುಖ್ಯವಾದರೆ ಈ ದಿನ ನೀವು ಯಶಸ್ವಿ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಡಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಪ್ರಯಾಣ ನಿಮಗೆ ಅನುಕೂಲವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿದೆ. ಹಾಗಾಗಿನೇ ನಿಮ್ಮ ಕೆಲಸದಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಚಾತುರ್ಯ, ನಿಮ್ಮ ಒಂದು ಪ್ರತಿಭೆ ಈ ದಿನ ತೋರ್ಪಡಿಕೆಯಾಗುವಂಥದ್ದು. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕತ್ತೆ. ಹಾಗೆ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ನಿಮ್ಮ ಕೆಲಸದಿಂದ ಇತರರಲ್ಲಿ ಉಂಟು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಅಭಿಮಾನ, ನಿಮ್ಮ ಬಗ್ಗೆ ಶ್ಲಾಘನೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಆದರ್ಶವಾಗಿ ಸ್ವೀಕರಿಸುವಂತಹ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಶಕ್ತರಾಗಿರ್ತೀರಿ. ಆರೋಗ್ಯ ಚೆನ್ನಾಗಿದೆ, ವಿವೇಕ ಚೆನ್ನಾಗಿದೆ, ಹಾಗೆ ದೂರದೃಷ್ಟಿ ಕೂಡ ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಂಡಂತಹ ತೀರ್ಮಾನ ಕ್ರಮಬದ್ಧವಾಗಿ ಇರುತ್ತೆ. ಯಾರೇ ಕೇಳಿದ್ರೂ ಅದನ್ನು ಅವರು ಕೂಡ ಎಂಡಾರ್ಸ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮ ಉತ್ಸಾಹ ವಿಪರೀತವಾಗಿರುತ್ತೆ. ಅದರಲ್ಲೂ ಕಷ್ಟಕರವಾಗಿರುವಂತಹ ಕೆಲಸ, ಬೇರೆಯವರು ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂತಹ ಕೆಲಸಗಳನ್ನು ಸುಲಭವಾಗಿ ಪೂರ್ತಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಆದರೆ ಕೆಲವು ನೆಂಟರು ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು ಇದೆ. ಏಕೆಂದರೆ ನಿಮ್ಮ ಪ್ರಗತಿ, ನೀವು ಬೆಳೀತಾ ಇರುವಂತಹ ರೀತಿ, ನಿಮ್ಮ ಒಂದು ಬೆಳವಣಿಗೆ ಇದನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಅದರಲ್ಲೂ ನಿಮ್ಮ ಹತ್ತಿರದ ಸಂಬಂಧಿಕರು, ಇವರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇದ್ದರೆ ಸಾಕು.
ಇನ್ನು ಈ ದಿನದಲ್ಲಿ ನಿಮ್ಮ ಗುರಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇರಬೇಕು. ಯಾಕೆಂದರೆ ಮನಸ್ಸು ಎಲ್ಲೋ ಒಂದು ಕಡೆ ಸ್ವಲ್ಪ ಚಂಚಲವಾಗಿ ಇರುತ್ತೆ. ಹಾಗಾಗಿ ತೆಗೆದುಕೊಂಡಂಥ ತೀರ್ಮಾನವನ್ನು ಬದಲಾವಣೆ ಮಾಡೋಣ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಮುಂದುವರಿರಿ. ನಿಮಗೆ ಪ್ರಗತಿ ಅನ್ನುವಂಥದ್ದು ಹೇಳಿ ಮಾಡಿಸಿದಂತೆ ನಿಮ್ಮ ಹತ್ತಿರಕ್ಕೆ ಬರುತ್ತೆ. ನಿರೀಕ್ಷಿತ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ ಈ ದಿನ. ಹಾಗಾಗಿ ನಿಮ್ಮ ಒಂದು ದೂರದೃಷ್ಟಿಯ ಇಟ್ಟು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕುತೂಹಲಕಾರಿಯಾಗಿರುವಂಥ ದಿನ. ಕೆಲವೊಂದು ಕುತೂಹಲಕಾರಿಯಾದಂತಹ ಸನ್ನಿವೇಶಗಳು ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರಿ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ಆಗುವಂಥದ್ದು. ನೀವು ನಿರೀಕ್ಷೆ ಮಾಡಿಲ್ಲ, ಊಹೆ ಮಾಡಿಲ್ಲ, ಕಲ್ಪನೆಗೆ ಬಂದಿಲ್ಲ ಅಂಥ ವಿಚಾರಗಳು ಈ ದಿನ ಘಟಿಸುವಂಥದ್ದು ಇದೆ. ನಿಮಗೆ ಏನೇ ಆದರೂ ಕೂಡ ಭಗವಂತನ ಅರೇಂಜ್ಮೆಂಟ್ಸ್, ಅದು ಭಗವಂತ ಕೊಟ್ಟಿದ್ದಾನೆ, ಅದನ್ನು ಸ್ವೀಕರಿಸಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ, ಇದನ್ನು ಈ ದಿನ ನೀವು ಅನುಸರಣೆ ಮಾಡಬೇಕು. ಹಾಗೆ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಸಾಧಾರಣವಾದಂಥ ಒಂದು ಪ್ರಯತ್ನ ಮಾಡ್ತೀರಿ. ಪ್ರಯತ್ನ ಫಲಕಾರಿಯಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಒಂದು ಪರಿಶ್ರಮಕ್ಕೆ ಕೆಲವೊಮ್ಮೆ ಯಾವುದೇ ರೀತಿಯ ಪ್ರತಿಫಲಗಳು ಸಿಕ್ಕಿಲ್ಲ, ಯಾವುದೇ ರೀತಿಯ ಮಾನ್ಯತೆಗಳು ಸಿಕ್ಕಿಲ್ಲ. ಆದರೆ ಈ ದಿನ ನಿಮ್ಮ ಕುಟುಂಬದಲ್ಲೂ ಕೂಡ ನಿಮಗೆ ಒಂದು ಗೌರವ ಸ್ಥಾನಮಾನ ಇರುತ್ತೆ. ಇನ್ನು ಬಾಲ್ಯ ಗೆಳೆಯರನ್ನು ಭೇಟಿ ಮಾಡುವಂಥದ್ದು, ಅವರನ್ನು ಸಂಪರ್ಕ ಮಾಡುವಂಥ ವಿಚಾರ, ನಿಮ್ಮ ಕಷ್ಟ ಸುಖಗಳ ವಿಚಾರ ವಿನಿಮಯ, ಇವು ಈ ದಿನ ನಡೆಯುವಂಥದ್ದು ಕೂಡ ಇದೆ. ಹಾಗೆ ನಿಮಗೆ ಬೇಕಾದಂತಹ ಕೆಲವು ಮೂಲಭೂತ ವಸ್ತುಗಳನ್ನು, ಅತ್ಯಂತ ಅಗತ್ಯವಾಗಿರುವಂತಹ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಈ ಖರೀದಿ ಪ್ರಕ್ರಿಯೆ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕು. ಎಲ್ಲೋ ಒಂದು ಕಡೆ ಮೋಸ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ ನಿಮ್ಮ ವ್ಯವಹಾರದಲ್ಲಿ. ಅದರಲ್ಲೂ ಈ ಪ್ರಯೋಗಶೀಲತೆ ಜಾಸ್ತಿ, ಅಂದರೆ ಈ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದು ಬುದ್ಧಿ ಜಾಸ್ತಿ ಇದೆ ನಿಮಗೆ. ಹಾಗಾಗಿ ಇದು ಬಿಟ್ಟು ಅದನ್ನು ಮಾಡೋಣ, ಅದನ್ನು ಬಿಟ್ಟು ಮತ್ತೊಂದನ್ನು ಮಾಡೋಣ ಅನ್ನುವಂಥ ವಿಚಾರಗಳು ಮನಸ್ಸು ಚಂಚಲವಾಗಿ ಹರಿತಾ ಇರುತ್ತೆ. ಹಾಗಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕೆ ಬದ್ಧರಾಗಿರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಬಂಧು ಮಿತ್ರರ ನೆರವನ್ನು ಸಕಾಲಕ್ಕೆ ನಿರೀಕ್ಷೆ ಮಾಡಬೇಡಿ, ಅದು ಈ ದಿನ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಸ್ವಂತ ಬಲದಿಂದ, ಸ್ವಂತ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಮಾಧಾನಕರವಾಗಿರುವಂತಹ ದಿನ, ಒತ್ತಡದಿಂದ ಮುಕ್ತಿ ಸಿಕ್ಕುವಂತಹ ದಿನ. ಏಕೆಂದರೆ ಕೆಲವೊಂದು ವಿಶೇಷ ಸನ್ನಿವೇಶಗಳಲ್ಲಿ ನಿಮ್ಮ ಅನುಭವ, ನಿಮ್ಮ ಬುದ್ಧಿವಂತಿಕೆ ಈ ದಿನ ನಿಮ್ಮ ನೆರವಿಗೆ ಬರುತ್ತೆ. ಹಾಗೆ ಕೆಲವೊಂದು ಕಷ್ಟಗಳು ಹಾಗೆ ಮುಂದುವರಿಯುತ್ತೆ. ಹಣಕಾಸಿನ ವಿಚಾರ, ಸಂಬಂಧಗಳ ವಿಚಾರ, ಎಲ್ಲೋ ಒಂದು ಕಡೆ ಬಹಳ ದಿನಗಳಿಂದ ಮಾತುಕತೆ ಬಿಟ್ಟಿರುವಂತಹ ನಿಮ್ಮ ಕುಟುಂಬಸ್ಥರ ಮಧ್ಯೆ, ನಿಮ್ಮ ಬಂಧುಗಳ ಬಗ್ಗೆ, ನಿಮ್ಮ ಮಿತ್ರರ ಬಗ್ಗೆ ಈ ದಿನ ಏನೋ ಒಂದು ವಿಶೇಷ ಅನುಕಂಪ, ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಸಾಫ್ಟ್ ಕಾರ್ನರ್ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮನಸ್ಸು ಕರಗಿ ಹೋಗುವಂತಹ ಕೆಲವು ಘಟನೆಗಳು ಆಗಬಹುದು. ಕೆಲವು ಸನ್ನಿವೇಶಗಳನ್ನು ಕೇಳ್ತೀರಿ, ಕೆಲವು ಸುದ್ದಿಗಳನ್ನು ಈ ದಿನ ಕೇಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತಹ ಒಂದು ಕಠೋರವಾದಂತಹ ನಿರ್ಧಾರ ಏನಿದೆ ಅದಕ್ಕೆ ಬದಲಿಯಾಗಿ ಈ ದಿನ ತುಂಬ ಮೃದುವಾದಂತಹ ಧೋರಣೆಯನ್ನು ತಾಳುವಂಥದ್ದು ಇದೆ. ನಿಮ್ಮ ಮಾತು ಮಧುರವಾಗಿರುತ್ತೆ. ಮಾತು ಯಾರನ್ನೂ ಕೂಡ ಚುಚ್ಚಲ್ಲ ಈ ದಿನ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಒಂದು ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಏನಿದೆ ಬಹಳ ಸ್ಟ್ರಾಂಗ್ ಆಗಿ ನಿಮಗೆ ಇರುವಂಥದ್ದು. ಹಾಗಾಗಿ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ಅನ್ನುವಂಥ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಹಾಗೆ ಆರೋಗ್ಯ ಚೆನ್ನಾಗಿದೆ. ಇದರಿಂದ ಕೆಲವೊಂದು ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಇರ್ತೀರಿ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ಸರಳ ಸ್ವಭಾವವನ್ನು ಈ ದಿನ ಯಾರಾದರೂ ದುರುಪಯೋಗಪಡಿಸ್ಕೊಂಡ್ರೆ ಅಂಥವರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅನಾವಶ್ಯಕವಾದಂಥ ಖರ್ಚಿಗೆ ಆಸ್ಪದ ಕೊಡಬೇಡಿ. ಹಣ ಉಳಿಸುವಂಥ ಒಂದು ಪ್ರಯತ್ನ ಮಾಡಿ. ಈ ಬ್ಯಾಂಕಿಂಗ್ ವ್ಯವಹಾರ ಆಗಲಿ ಅಥವಾ ಹಣಕಾಸಿನ ಚಟುವಟಿಕೆಗಳಾಗಲಿ ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ಅದರಲ್ಲೂ ಸ್ತ್ರೀಯರಿಗೆ ಈ ದಿನ ಜವಾಬ್ದಾರಿ ಹೆಚ್ಚುವಂಥ ಸಾಧ್ಯತೆ ಇದೆ.
ಹಾಗಾಗಿ ನಿಮ್ಮ ನಾಯಕತ್ವ ಗುಣವನ್ನು ತೋರಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅದರಲ್ಲಿ ನೀವು ನಿಮ್ಮ ಶಿಸ್ತನ್ನು ಕಾಪಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನ ಮಾಡಿ, ಸ್ವಾಮಿಯ ಸ್ಮರಣೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ಥಿರವಾಗಿರುವಂಥ ದಿನ. ಏಕೆಂದರೆ ಕೆಲವು ಲಾಭಗಳಾಗಲಿ, ಕೆಲವು ಶುಭ ಸುದ್ದಿಗಳಾಗಲಿ ಬರುವಂಥದ್ದು ಬಂದೇ ಬರುತ್ತೆ ಈ ದಿನ. ಹಾಗೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಲ್ಲಿ, ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಒಂದು ಕನ್ಸಿಸ್ಟೆನ್ಸಿ ಇದೆ, ಸ್ಥಿರತೆ ಇದೆ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಹೆಚ್ಚು ಅಭಿಮಾನ ಇರುವಂಥದ್ದು, ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗೆ ಪ್ರಮುಖ ವಿಚಾರಗಳಲ್ಲಿ ನೀವು ಮಾಡುವಂಥ ಆಲೋಚನೆ ಕೂಡ ಕ್ರಮಬದ್ಧವಾಗಿರುತ್ತೆ, ದೂರಾಲೋಚನೆಯಿಂದ ಕೂಡಿರುವಂಥದ್ದು. ಹಾಗಾಗಿ ತತ್ಕಾಲಕ್ಕೆ ಆಸೆ ಪಟ್ಟು ಒಂದು ದಿನದ ಕೂಳಿಗೆ ನೀವು ವರ್ಷದ ಕೂಳನ್ನು ಹಾಳು ಮಾಡಿಕೊಳ್ಳುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರಲ್ಲ. ಹಾಗಾಗಿ ಯಾವುದೂ ಕೂಡ ಶಾಶ್ವತವಾಗಿರಬೇಕು, ಸ್ಥಿರವಾಗಿರಬೇಕು ಅನ್ನುವಂಥ ಒಂದು ನಂಬಿಕೆಯಿಂದ ಕೆಲಸವನ್ನು ಮಾಡ್ತೀರಿ. ಇದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ 100ಕ್ಕೆ 100ರಷ್ಟು ಸಿಕ್ಕತ್ತೆ ಈ ದಿನ. ಆದರೆ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ವಿವಾದ ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಇದು ನಿಮ್ಮ ಅಚಾತುರ್ಯದಿಂದ, ಓವರ್ ಕಾನ್ಫಿಡೆನ್ಸಿಂದ ಆಗುವಂಥ ಒಂದು ಸನ್ನಿವೇಶ ಇದು. ಹಾಗೆ ಹೊಸ ಸಾಲದ ಪ್ರಯತ್ನಗಳು ಕೂಡ ನಡೆಯುತ್ತೆ. ಈ ಸಾಲದ ಪ್ರಯತ್ನ ನಿಮಗೆ ಅಷ್ಟೊಂದು ಲಾಭವನ್ನು ತರಲ್ಲ. ಹಾಗಾಗಿ ಈ ದಿನ ಸಾಲ ಮಾಡುವಂಥದ್ದಾಗಲಿ, ಸಾಲ ಕೊಡುವಂಥ ವಿಚಾರಗಳನ್ನಾಗಲಿ ಮನಸ್ಸಿಗೆ ತಂದುಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ಚಿಂತನೆ ಆಗುವಂಥದ್ದು, ಭಗವಂತ, ಇಲ್ಲಿ ಪೂಜೆ ಪುನಸ್ಕಾರಗಳು, ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ವಿಶೇಷ ಶುಭ ಕಾರ್ಯಗಳು, ಇವುಗಳ ಬಗ್ಗೆ ಒಂದು ಆಲೋಚನೆ ಕೂಡ ಮನಸ್ಸಿಗೆ ಬರುತ್ತೆ. ಇದಕ್ಕೆ ಪೂರಕವಾಗಿ ನಿಮ್ಮ ಬಂಧು ಬಾಂಧವರು, ನಿಮ್ಮ ನೆಂಟರಿಷ್ಟರು ಕೂಡ ನಿಮಗೆ ಸಹಕಾರವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ ಪತ್ನಿಯ ಅಭಿಪ್ರಾಯಕ್ಕೂ ಕೂಡ ಈ ದಿನ ನೀವು ಮನ್ನಣೆಯನ್ನು ನೀಡಬೇಕು. ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶವನ್ನು ಕೊಡಬೇಡಿ. ಹಾಗೆ ನಿಮ್ಮ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಕೆಲವು ಆತಂಕದ ಸನ್ನಿವೇಶಗಳು ಈ ದಿನ ಬರಬಹುದು. ಹಾಗಾಗಿ ಯಾರಿಗೆ ಯಾವುದೇ ರೀತಿಯಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಜಗಳಗಳಾಗಲಿ, ಲಿಟಿಗೇಷನ್ಸ್ ಆಗಲಿ, ನ್ಯಾಯಾಲಯದ ಪ್ರಕರಣಗಳಾಗಲಿ ಇದ್ದರೆ ಅದು ಅಷ್ಟೊಂದು ಫಲಿತಾಂಶವನ್ನು ಕೊಡದೇ ಇದ್ದರೂ ಕೂಡ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಮಾಧಾನವನ್ನು ತರುತ್ತೆ. ಹಾಗಾಗಿನೇ ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರೆ ಸಾಕಪ್ಪ ಅನ್ನುವಂಥ ಸ್ಥಿತಿಯಲ್ಲಿ ಮನಸ್ಸಿರುತ್ತೆ. ಹಾಗಾಗಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳಿರುತ್ತೆ, ಕಾರಣಗಳಿದೆ ಅಂತ ಹೇಳಿದ್ರೆ ಪರಿಹಾರ ಇದ್ದೇ ಇರುತ್ತೆ. ಅದರ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಟ್ಟು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಯಶಸ್ಸಿನ ಪ್ರಭಾವದಿಂದಲೇ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುವಂಥ ದಿನ. ಹಾಗಾಗಿ ಎಷ್ಟೇ ಅವಾಯ್ಡ್ ಮಾಡಿದ್ರೂ ಕೂಡ ಕೆಲವೊಂದು ಮನಸ್ತಾಪಗಳನ್ನು ತಡೀಲಿಕ್ಕೆ ಆಗಲ್ಲ. ಏಕೆಂದರೆ ನಿಮ್ಮ ಈ ದಿನ ದೃಷ್ಟಿಕೋನವೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗೆ ಪೋಷಕರ ಆರೋಗ್ಯದ ಬಗ್ಗೆ ಕೂಡ ಈ ದಿನ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸಂಬಂಧಿಕರ ಜೊತೆಯಲ್ಲಿ ಆಗುವಂತಹ ಈ ಮಾತುಕತೆ, ಚರ್ಚೆ, ಇದು ಅನಿರೀಕ್ಷಿತವಾಗಿ ಕೆಲವೊಂದು ಕಡೆ ನಿಮಗೆ ಈ ಅಡೆತಡೆಗಳನ್ನು ಉಂಟು ಮಾಡುವಂಥದ್ದು, ಹಾಗೆ ಅಲ್ಲಿ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನದಲ್ಲಿ ಸ್ವಯಂ ಪ್ರೇರಿತರಾಗಿಯೇ ನೀವು ಕೆಲಸಗಳನ್ನು ಕೈಗೊಳ್ಳುವಂಥದ್ದು ಇದೆ. ನಿಮಗೆ ಒಂದು ಆವೇಶ, ನಿಮಗೆ ಒಂದು ಉತ್ಸಾಹ, ನಿಮಗೆ ಒಂದು ಇಂಟ್ರೆಸ್ಟ್ ಬರುವಂಥ ಸಾಧ್ಯತೆ ಕೆಲವು ಕೆಲಸಗಳಲ್ಲಿರುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಎಚ್ಚರಿಕೆಯಿಂದ ಮಾಡಿ, ನಿಮ್ಮ ಒಂದು ಲಿಮಿಟನ್ನು ಮೀರಬೇಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಗೌರವಕ್ಕೆ, ಹಾಗೆ ನಿಮ್ಮ ಒಂದು ಪ್ರಯತ್ನಕ್ಕೆ ಎಲ್ಲ ಒಂದು ಕಡೆ ಚ್ಯುತಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಸ್ತ್ರೀಯರಿಂದಲೇ ನಿಮಗೆ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಅದು ಕುಟುಂಬದಲ್ಲೋ, ನಿಮ್ಮ ಉದ್ಯೋಗ ಸ್ಥಳದಲ್ಲೋ, ಅಥವಾ
ಈ ಹೊರಗಡೆ ನಿಮಗೆ ವಿಶೇಷವಾಗಿ ಸ್ತ್ರೀ ವರ್ಗದವರಿಂದ ಅನುಕೂಲತೆಗಳು ಉಂಟಾಗುತ್ತೆ. ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ತೀರಿ. ಆದರೆ ಉತ್ತಮವಾದಂತಹ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಸಾತ್ವಿಕವಾದಂತಹ ಆಲೋಚನೆಗಳನ್ನು ಇಟ್ಕೊಳ್ಳಿ. ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುತ್ತೆ ಈ ದಿನ. ಏಕೆಂದರೆ ಚಂದ್ರ ನಿಮ್ಮ ಮನಸ್ಸನ್ನು ಈ ದಿನ ಒಂದು ಪರಿವರ್ತನೆ ಹಾದಿಯಲ್ಲಿ ಇಟ್ಟಿರ್ತಾನೆ. ಕುಜನ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನಾ ಗತಿ ಏನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಕೂಡ ಇದನ್ನು ಸ್ವಲ್ಪ ಗಮನ ಕೊಡಿ. ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋಂಥ ಒಂದು ಜ್ಞಾನ ನಿಮಗೆ ಸದಾ ಸರ್ವದ ಇರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಕೆಲ ಮಟ್ಟಿಗೆ ಬದಲಾವಣೆಗಳು ಆಗುವಂಥದ್ದು ಇದೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಾಗಲ್ಲ, ನೀವು ಅಂದುಕೊಂಡಂತೆ ಸನ್ನಿವೇಶಗಳು ಇರಲ್ಲ. ಆದ್ದರಿಂದಲೇ ಈ ದಿನ ಯಾವುದೇ ಒಂದು ಸಂದರ್ಭ ಸನ್ನಿವೇಶ ಬಂದರೂ ಕೂಡ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ. ಹಾಗೆ ಕೆಲವು ಉತ್ತಮವಾದಂತಹ ಕೆಲಸ ಕಾರ್ಯಗಳು ಕೊಡುವಂತಹ ಫಲಗಳನ್ನಾಗಲಿ ಅಥವಾ ನಿಮ್ಮ ಪ್ರಯತ್ನದಲ್ಲಿ ಬರುವಂತಹ ಅನಾನುಕೂಲತೆಗಳನ್ನಾಗಲಿ ತೂಗಿ ನೋಡುವಂಥದ್ದು, ಅದರ ಸಾಧಕ ಬಾಧಕಗಳನ್ನು ನೋಡುವಂಥ ಮನಸ್ಸಿದೆ, ಮನಸ್ಸಿನಲ್ಲಿ ಇಚ್ಛೆ ಇದೆ. ಆದರೆ ಸನ್ನಿವೇಶಗಳು ಅದಕ್ಕೆ ಪೂರಕವಾಗಿ ನಿಂತಿರಲ್ಲ. ಹಾಗಾಗಿ ನೀವು ಅಂದುಕೊಂಡಂತೆ ಒಂದು ಮಾಡುವಂಥ ಕೆಲಸವೇ ಮತ್ತೊಂದು, ಅದರಿಂದ ಬರುವಂಥ ಫಲಿತಾಂಶವೇ ಬೇರೊಂದು. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಫಲಿತಾಂಶ, ನಿಮ್ಮ ಒಂದು ಸುಖ ಸಂತೋಷ ಇದಕ್ಕೆ ಈ ದಿನ ತಾಳೆ ಆಗ್ತಾ ಇಲ್ಲ. ಮಿಶ್ರ ಫಲಗಳು ಬಂದ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ 100ಕ್ಕೆ 100ರಷ್ಟು ಆಸಕ್ತಿ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಮನಸ್ಸು ಚಂಚಲವಾಗಿದೆ, ಅದನ್ನು ಸ್ವಲ್ಪ ಹಿಡಿಯುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಸೋಲು, ಸ್ವಲ್ಪ ನಿರಾಸೆ ಇರುವಂಥ ದಿನ. ಇನ್ನು ಈ ದಿನ ಅನಾನುಕೂಲಕರವಾಗಿರುವಂಥ ಗ್ರಹಸ್ಥಾನಗಳು ನಿಮ್ಮ ಪರಿಸ್ಥಿತಿಯನ್ನು ಮತ್ತಷ್ಟು ನಕಾರಾತ್ಮಕವಾಗಿಸ್ಬಿಡುತ್ತೆ. ಹಾಗಾಗಿನೇ ಯಾವುದನ್ನೂ ಕೂಡ ಹೆಚ್ಚು ನಿರೀಕ್ಷೆಯಲ್ಲಿ ಇಟ್ಕೊಳ್ಬೇಡಿ. ಯಾರಿಂದಲೂ ಕೂಡ ಈ ದಿನ ಸಹಾಯ ಆಗತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಕೂಡ ನಿಮಗೆ ಬೇಡ. ಏಕೆಂದರೆ ಬೇರೆಯವರನ್ನು ನಂಬಿ ಕೆಲಸ ಮಾಡಿದ್ರೆ ಈ ದಿನ ಅಡ್ಡದಾರಿ ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಶಕ್ತಿಯ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ವಿಶ್ವಾಸದ ಮೇಲೆ ನೀವು ನಂಬಿಕೆಯನ್ನು ಇಟ್ಟು ಕೆಲಸವನ್ನು ಮುಂದುವರಿಸಿ. ಹಾಗೆ ಆರೋಗ್ಯದ ಕಡೆ ಗಮನ ಕೊಡದೇ ಇದ್ದರೆ ಗಂಡಾಂತರ ಕಟ್ಟಿಟ್ಟದ್ದು ಈ ದಿನ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಪ್ರಯಾಣದ ಕಡೆ ಕೂಡ ಈ ದಿನ ಆಸಕ್ತಿಯಿಂದ ಪ್ರಯಾಣ ಮಾಡಿ. ಹಾಗೆ ಮುನ್ನೆಚ್ಚರಿಕೆ ಇರಲಿ, ಪೂರ್ವ ಸಿದ್ಧತೆ ಇರಲಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿಕೊಳ್ಳಿ, ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವಾಸ್ತವಿಕತೆಗೆ ಹೆಚ್ಚು ಒತ್ತು ಕೊಡುವಂತಹ ದಿನ. ವಾಸ್ತವ, ಪ್ರಾಕ್ಟಿಕಲ್ ಆಗಿ, ಹಾಗೆ ಯಾವ ಕೆಲಸ ಆಗುತ್ತೆ ಯಾವುದು ಆಗಲ್ಲ ಅನ್ನುವಂಥ ವಿವೇಚನೆ ಬಹಳ ಚೆನ್ನಾಗಿರುತ್ತೆ. ಆದ್ದರಿಂದಲೇ ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಒಳ್ಳೆಯ ಹೆಸರನ್ನು ಕೂಡ ನಿಮಗೆ ತರುತ್ತೆ, ಸಮಾಧಾನ ಇರುತ್ತೆ. ಹಾಗೆ ಮನೆಯಲ್ಲಿ ಆಗುವಂಥ ತರ್ಕ ವಾಗ್ವಾದ, ಯಾವುದೋ ಒಂದು ಬಿರುಸಿನ ಮಾತುಕತೆ, ಇದಕ್ಕೆ ನೀವು ಬೇಸರಿಸಬೇಡಿ, ಎದೆ ಕೊಡಬೇಡಿ, ಅದನ್ನು ತೀವ್ರವಾಗಿ ಗಮನಿಸಬೇಡಿ. ಯಾಕೆಂದರೆ ಪ್ರತಿನಿತ್ಯ ಒಂದಲ್ಲ ಒಂದು ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳನ್ನು ನೀವು ಎದುರಿಸಿರ್ತೀರಿ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ವಿರುದ್ಧ ನಡೆಸುವಂತಹ ಈ ಮಾತುಕತೆಗಾಗಲಿ ಅಥವಾ ಈ ಬೇಸರಕ್ಕಾಗಲಿ ನೀವು ಹೆಚ್ಚಿನ ಗಮನ ಕೊಡದೆ ನಿಮ್ಮ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೆಚ್ಚಿನ ವಿಚಾರಗಳು ಬಗೆಹರಿಯುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ವಿವೇಕ, ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ, ಅದರಲ್ಲೂ ನಿಮ್ಮ ಅನುಭವ ಈ ದಿನ ನಿಮಗೆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಕೆಲವೊಮ್ಮೆ ಈ ಸಾಮರಸ್ಯದ ತಿಳುವಳಿಕೆ ಏನಿದೆ ಇದರ ಕೊರತೆ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ ಇರುತ್ತೆ, ಸಾಮರಸ್ಯ ಇಲ್ಲ, ಹೊಂದಾಣಿಕೆ ಇಲ್ಲ. ಇಂಥ ಕಡೆ ಸ್ವಲ್ಪ ಬೇಸರ ಆಗ್ಬೋದು ನಿಮಗೆ. ಆದರೆ ಉಳಿದಂತೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಒಂದು ಗುಪ್ತ ಶತ್ರುಗಳ ಬಗ್ಗೆ ಕೂಡ ಈ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರೇ ನಿಮಗೆ ಒಂದು ರೀತಿಯಲ್ಲಿ ಒತ್ತಡವನ್ನು ತರುವಂಥವ್ರು, ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥವ್ರು, ಇವರ ಬಗ್ಗೆ ಗಮನ ಇರಲೇಬೇಕು ಈ ದಿನದಲ್ಲಿ.
ಹಾಗೆ ಈ ವ್ಯವಹಾರದ ನಿಮಿತ್ತ ಪ್ರಯಾಣ ಮಾಡುವಂಥವ್ರಿಗೆ ಅನುಕೂಲ ಇದೆ, ಶುಭ ಲಾಭಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ಯೋಜನೆಗಳ ಬಗ್ಗೆ, ನಿಮ್ಮ ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಯಾರೊಂದಿಗೂ ಈ ದಿನ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ಸ್ವಲ್ಪ ಗುಪ್ತವಾಗಿರಲಿ. ಕೆಲಸ ಆರಂಭ ಆಗಲಿ, ತನ್ನಿಂದ ತಾನೇ ನಿಮ್ಮ ಪ್ರಯತ್ನಗಳು ಇತರರಿಗೆ ಗೊತ್ತಾಗುತ್ತೆ. ಹಾಗಾಗಿ ನೀವಾಗಿ ಕೆಲಸಗಳ ಬಗ್ಗೆ ಹೇಳಿಕೊಳ್ಳುವಂಥ ವಿಚಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವಂತಹ ಚಟುವಟಿಕೆಗಳ ಬಗ್ಗೆ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಸಂಗಾತಿಗೆ, ನಿಮ್ಮ ಪತಿಗೆ, ಪತ್ನಿಗೆ ವಿಚಾರಗಳನ್ನು ತಿಳಿಸಿ ಮುಂದುವರಿಯಿರಿ. ರಹಸ್ಯವಾಗಿ ಏನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಮನಸ್ಸಿನಲ್ಲಿ ಆಗುವಂಥ ಆಲೋಚನೆಗಳಿಗೂ ನೀವು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳಿಗೂ ಸ್ವಲ್ಪ ಸಂಬಂಧಗಳು ಕಡಿಮೆ ಇರುವಂಥದ್ದು. ಹಾಗಾಗಿ ಆಲೋಚನೆಯೇ ಬೇರೆ, ಮಾಡುವಂಥ ಕೆಲಸ ಕಾರ್ಯಗಳೇ ಬೇರೆ. ನೋಡಿ, ಕೆಲವರು ಓದಿರುವಂಥ ವಿದ್ಯಾಭ್ಯಾಸದ ಕ್ರಮವೇ ಬೇರೆ, ಆದರೆ ಮಾಡುವಂಥ ಉದ್ಯೋಗವೇ ಬೇರೆ. ಉದ್ಯೋಗ ಹೊಟ್ಟೆ ಪಾಡಿಗಾಗಿ ಮಾಡುವಂಥದ್ದು. ಹಾಗಾಗಿ ನೀವು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ವಂತದ ಸುಖಕ್ಕೆ, ನಿಮ್ಮ ಸೌಕರ್ಯಕ್ಕೆ, ನಿಮ್ಮ ಹೊಟ್ಟೆಪಾಡಿಗೆ, ನಿಮ್ಮ ಆರೋಗ್ಯಕ್ಕೆ ನೀವು ಹೆಚ್ಚು ಗಮನ ಕೊಟ್ಟು ಮಾಡಬೇಕಾಗತ್ತೆ. ಸೋಮಾರಿತನ ಬಿಡಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ಸಂಬಂಧದಲ್ಲೂ ಕೂಡ ಅತಿಯಾದಂಥ ಭಾವನಾತ್ಮಕವಾದಂಥ ಬೆಳವಣಿಗೆಯಿಂದ ಕೇಡು ಉಂಟಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಒಂದು ಚೌಕಟ್ಟನ್ನು ಮೀರಬಾರ್ದು. ಹಾಗೆ ಅನಿರೀಕ್ಷಿತವಾದಂತಹ ಖರ್ಚುಗಳು ಈ ದಿನ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಊಹೆಗೂ ನಿಲುಕದಂತಹ ಖರ್ಚು ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗುತ್ತೆ. ಹಾಗೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಳವಾಗುವಂಥದ್ದು ಇದೆ. ಕೈಗೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಅದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಈ ದಿನ ಬಹಳ ಚೆನ್ನಾಗಿದೆ. ಆದಾಯ ಉತ್ತಮವಾಗುವಂಥ ಒಂದು ದಾರಿ ಇದ್ರೂ ಕೂಡ ಖರ್ಚು ವಿಪರೀತವಾಗೋದ್ರಿಂದ ಉಳಿತಾಯ ಈ ದಿನ ಅಷ್ಟಕ್ಕಷ್ಟೇ. ಇನ್ನು ಸಾಲ ಸೋಲ ಮಾಡುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು. ಈಗಾಗಲೇ ಸಾಲದ ಒತ್ತಡದಲ್ಲಿರುವಂಥವರು ಹಣಕಾಸಿನ ವಿಚಾರಗಳಿಗೆ ಕೈ ಹಾಕಬೇಡಿ. ಇನ್ನು ಗಣ್ಯ ವ್ಯಕ್ತಿಗಳ ಜೊತೆ ನಿಮಗೆ ಸಂಪರ್ಕ ಉಂಟಾಗುವಂಥದ್ದು, ಅವರ ಸಹವಾಸ ಲಭ್ಯವಾಗುವಂಥದ್ದು ಕೂಡ ಇದೆ. ಆದರೆ ಅದರಿಂದ ಆಗುವಂಥ ಒಳ್ಳೆಯತನವನ್ನು ಮಾತ್ರ ನೀವು ಬಳಸ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ನೀವು ನಿಮ್ಮ ಆರೋಗ್ಯದ ಕಡೆ, ಪ್ರಮುಖವಾಗಿ ಜಠರದ ಸಮಸ್ಯೆದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯ ಕೈ ಕೊಡುತ್ತೆ. ಹಾಗಾಗಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು, ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಈ ದಿನ ಸ್ವಲ್ಪ ಕ್ರಮಬದ್ಧವಾದಂತಹ ನೀತಿ ನಿಯಮಗಳನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಯ ಹೆಚ್ಚಳ ಆಗುವಂಥದ್ದು ಕೂಡ ಇದೆ. ಏನೋ ಒಂದು ಪೈಪೋಟಿ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದು ವಿದ್ಯಾರ್ಥಿಗಳಿಗೂ ಇದೆ, ಮನೆಯಲ್ಲಿ ಸ್ತ್ರೀಯರಿಗೂ ಇದೆ. ಅದನ್ನು ನಿಮ್ಮ ಜಾಣತನದಿಂದ ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ವಾದ ವಿವಾದಗಳನ್ನು ಮಾಡಬೇಡಿ. ಮಾತುಕತೆ ಬೇಡ. ನಿಮ್ಮ ಅಭಿಪ್ರಾಯವನ್ನು ಕೂಡ ಆದಷ್ಟು ನಿಮ್ಮಲ್ಲೇ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಮಾತನ್ನು ನಿಯಂತ್ರಣ ಮಾಡಿಕೊಂಡ್ರೆ ನೀವು ಉತ್ತಮವಾದ ರೀತಿಯಲ್ಲಿ ಈ ದಿನವನ್ನು ಕಳೀಲಿಕ್ಕೆ ಸಾಧ್ಯವಾಗುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಅದರಲ್ಲೂ ಚಂದ್ರನಿಂದ ಶುಭ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನ ನಿಮ್ಮ ಹೂಡಿಕೆ, ಹಣ ಹೂಡಿಕೆ, ಉದ್ಯಮದ ಹೂಡಿಕೆ, ವ್ಯಾಪಾರದಲ್ಲಿ ಹೂಡಿಕೆ, ಇದರಲ್ಲಿ ಹೆಚ್ಚಿನ ಅವಕಾಶಗಳು ಸಿಕ್ಕತ್ತೆ. ಅದರ ಪ್ರಸ್ತಾಪಗಳು ನಿಮ್ಮ ಕಡೆಗೆ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನೀವು ಮಾಡುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ನಿಮಗೆ ಒಂದು ಸಮಾಧಾನದ ಪರಿಸ್ಥಿತಿ ಇರುತ್ತೆ. ಹಾಗೆ ಪ್ರಸ್ತಾಪಗಳನ್ನು ಬಹಳ ಧೈರ್ಯವಾಗಿ ಅಂಗೀಕಾರ ಮಾಡುವಂಥದ್ದು, ಕಮ್ ವಾಟ್ ಮೇ ಅನ್ನುವಂಥ ರೀತಿಯಲ್ಲಿ ಈ ದಿನ ಪ್ರತಿಯೊಂದಕ್ಕೂ ಕೂಡ ಧೈರ್ಯದಿಂದ ಮುಂದುವರಿಯುವಂಥದ್ದು ಇದೆ. ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿ ಮನಸ್ಸು ಈ ದಿನ ಬಹಳ ನಿರ್ಧಾರಿತವಾಗಿರುವಂತಹ ಕೆಲಸ ಕಾರ್ಯಗಳನ್ನೇ ಮಾಡುವಂಥದ್ದು. ಹಾಗೆ ಕೆಲವು ಸ್ನೇಹಿತರನ್ನು, ಪ್ರೀತಿ ಪಾತ್ರರನ್ನು ಭೇಟಿ ಮಾಡುವಂಥದ್ದು, ಅವರಲ್ಲಿ ಇದ್ದಂತಹ ಸಮಸ್ಯೆಗಳಾಗಲಿ, ಅವರ ಸಂಬಂಧದ ಬಗ್ಗೆ ಆಗಲಿ ಈ ದಿನ ಬಹಳ ವಿಶೇಷವಾಗಿ ವಿವರವಾಗಿ ಮಾತಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಬೇಕು, ಅದಕ್ಕಾಗಿ ಪ್ರಯತ್ನಗಳು ನಡೆಯುತ್ತೆ.
ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಉತ್ತಮ ನಿರ್ಧಾರಗಳು ಆಗುವಂಥ ಸಂದರ್ಭಗಳು ಕೂಡ ಇದೆ. ಸ್ಥಿರಾಸ್ತಿಯ ಬಗ್ಗೆ ಈ ದಿನ ನಿಮಗೆ ತುಂಬ ಒಲವು ಇರುವಂಥದ್ದು, ಹಾಗಾಗಿ ಆ ಪ್ರಯತ್ನಗಳಲ್ಲಿ ಯಶಸ್ಸಾಗುತ್ತೆ. ಹಾಗಾಗಿ ಈ ಭೂಮಿಯ ಸಂಬಂಧವಾಗಿ, ಮನೆಯ ಸಂಬಂಧವಾಗಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಈ ದಿನ ಪ್ರಬುದ್ಧವಾಗಿರುತ್ತೆ. ಮುಂದೆ ಅದು ನಿಮಗೆ ಅನುಕೂಲವನ್ನು ತರುವಂಥ ಪ್ರಯತ್ನಗಳು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನಿಮ್ಮ ವಾಕ್ಚಾತುರ್ಯ, ನಿಮ್ಮ ಮಾತುಗಾರಿಕೆ, ನಿಮ್ಮ ಒಂದು ವಿವೇಕ, ವಿವೇಚನೆ, ನಿಮ್ಮ ಅಭಿಪ್ರಾಯವನ್ನು ಮಂಡಿಸುವಂಥ ರೀತಿ ಕೆಲವರನ್ನು ಬೆರಗುಗೊಳಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ಮೆಸ್ಮರೈಸ್ ಮಾಡುವಂಥ ಒಂದು ಶಕ್ತಿ ಅಗಾಧವಾಗಿದೆ ಈ ದಿನ. ಬೇರೆಯವರನ್ನು ಸೆಳೆಯುವಂಥ ಶಕ್ತಿ ಇದೆ. ನಿಮ್ಮ ಮಾತಿನ ಮೋಡಿಗೆ ಅವರು ಕೂಡ ಬೀಳುವಂಥದ್ದು. ಹಾಗಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂಥ ಯಶಸ್ಸು ಸಿಕ್ಕುವಂಥ ದಿನ. ಹಾಗೆ ನೀವು ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚ ಆಗುವಂಥದ್ದು ಕೂಡ ಇದೆ. ಧೈರ್ಯದಿಂದ ಈ ಪರಿಸ್ಥಿತಿಯನ್ನು ನಿಭಾಯಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಜೊತೆಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಏಕಪಕ್ಷೀಯವಾದ ನಿರ್ಣಯದಿಂದ ಸ್ವಲ್ಪ ಸೋಲನ್ನು ಅನುಭವಿಸಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಹಿನ್ನಡೆ. ಯಾಕೆಂದರೆ ಸಂಬಂಧಪಟ್ಟವರ ವಿಶ್ವಾಸವನ್ನು ನೀವು ಗಳಿಸಿಲ್ಲ, ಸಂಬಂಧಪಟ್ಟವರ ಅಭಿಪ್ರಾಯವನ್ನು ನೀವು ಗಮನಿಸಿಲ್ಲ. ಹಾಗಾಗಿ ಏಕಾಏಕಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಹಾಗೆ ನಾನೇ ಮಾಡಬಲ್ಲೆ ಅನ್ನುವಂಥ ಸ್ವಲ್ಪ ಅಹಂನ ಸ್ವಭಾವ ಈ ದಿನ ನಿಮ್ಮ ಫಲಿತಾಂಶವನ್ನು ನಕಾರಾತ್ಮಕಗೊಳಿಸ್ಬಿಡುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಈ ಧನಾತ್ಮಕ ಅನ್ನುವಂಥದ್ದು ಇಲ್ಲ, ಪ್ಲಸ್ ಇಲ್ಲ, ಸ್ವಲ್ಪ ಮೈನಸ್ಸೇ ಇರುವಂಥ ಸಾಧ್ಯತೆಗಳು. ಹಾಗೆ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಈ ದಿನ ಹೆಚ್ಚು ಬೆಲೆಯನ್ನು ತೆರಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ, ಸ್ವಲ್ಪ ವಿವೇಚನೆಯನ್ನು ಬಿಟ್ಟರೆ, ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಗುರಿಯಿಂದ ವಿಚಲಿತರಾದರೆ ಈ ದಿನ ನಿಮಗೆ ನಷ್ಟ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತಪ್ಪು ಅಭಿಪ್ರಾಯಗಳಿಂದ ದೂರ ಇರುವಂತಹ ನಿಮ್ಮ ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವರ ಬಗ್ಗೆ ಈ ದಿನ ನಿಮಗೆ ಅನುಕಂಪ ಇರಬೇಕು, ಪ್ರೀತಿ ಇರಬೇಕು. ಅವರನ್ನು ಕೂಡ ನಿಮ್ಮ ಜೊತೆಯಲ್ಲೇ ಕನ್ಸಿಡರ್ ಮಾಡುವಂಥ ಒಂದು ದೊಡ್ಡ ಮನಸ್ಸು ನಿಮಗೆ ಇರಬೇಕಾಗತ್ತೆ. ಹಾಗೆ ಈ ದಿನ ಸ್ತ್ರೀಯರು ಕಟು ಮಾತುಗಳನ್ನು ಆಡುವಂಥದ್ದು, ಸಿಟ್ಟನ್ನು ತೋರಿಸುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು ಬಹಳ ವಿಪರೀತವಾಗಿ ಇರುತ್ತೆ. ಅಸಹನೆ ಜಾಸ್ತಿ, ಯಾವುದಕ್ಕೂ ಒಂದು ಸೈರಣೆ ಇಲ್ಲ, ಸಮಾಧಾನ ಇಲ್ಲ. ಹಾಗಾಗಿ ನಿಮ್ಮ ಒಂದು ಡಿಸ್ಕಂಫರ್ಟ್ ಏನಿದೆ ಅದನ್ನು ಮಾತಿನ ಮೂಲಕ ಹೊರ ಹಾಕ್ಬಿಡ್ತೀರಿ. ಇದರಿಂದ ಸಂಬಂಧಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಜಾಗ್ರತೆ, ನಿಮ್ಮ ಮಾತು ನಿಮ್ಮ ನಿಯಂತ್ರಣದಲ್ಲೇ ಇರಬೇಕಾಗತ್ತೆ. ಹಾಗೆ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭ, ಪೂರ್ವ ಸಿದ್ಧತೆ ಆಗ್ತಾ ಇರುವಂತಹ ಸಂದರ್ಭ, ಇದರಲ್ಲಿ ಏನೋ ಒಂದು ಮನಸ್ತಾಪಗಳು ಬರುತ್ತೆ, ಮಾತಿಗೆ ಮಾತು ಬರುತ್ತೆ. ಆ ಮಾತಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಡಿ. ಇನ್ನು ಈ ದಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಯತ್ನಕ್ಕೆ ಹೋಗಬೇಡಿ. ಅದರಲ್ಲೂ ಹೊಸಬರೊಂದಿಗೆ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಅಪರಿಚಿತರ ಜೊತೆ ಈ ಮಾತುಕತೆ, ಚರ್ಚೆ, ಯಾವುದೇ ಒಂದು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ದುಡಿಮೆ, ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ವ್ಯರ್ಥ ಆಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥ ದಿನ. ಏನೋ ಒಂದು ಹೊಸತು, ಏನೋ ಒಂದು ಹೊಸ ಪರಿಸರ, ಹೊಸ ಸನ್ನಿವೇಶ, ಹೊಸ ವ್ಯಕ್ತಿ, ಹೊಸ ಪರಿಚಯ, ಇದು ಈ ದಿನ ಘಟಿಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ಅವಕಾಶಗಳು ಈ ದಿನ ವಿಸ್ತರಣೆಯಾಗುವಂಥದ್ದು, ಆಯ್ಕೆಗಳು ಜಾಸ್ತಿ ಇದೆ. ನಿಮ್ಮ ಮುಂದೆ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಸ್ವಾತಂತ್ರ್ಯ ಇದೆ. ಇದು ಮನಸ್ಸಿಗೆ ತೃಪ್ತಿಯನ್ನು, ಸಮಾಧಾನವನ್ನು ತರುತ್ತೆ. ಹಾಗೆ ನಿಮ್ಮ ವ್ಯವಹಾರಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಕುಟುಂಬಸ್ಥರ ಬೆಂಬಲ ಇದೆ. ನಿಮ್ಮ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಹಾಗೆ ನಿಮ್ಮಲ್ಲೇ ಇರುವಂಥ ನಂಬಿಕೆ ಈ ದಿನ ಅಗಾಧವಾದಂತಹ ಒಂದು ಲಾಭವನ್ನು ತಂದುಕೊಡುತ್ತೆ ನಿಮಗೆ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಪ್ರಗತಿ ಇದೆ.
ಗೊಂದಲಗಳು ನಿವಾರಣೆ ಆಗುತ್ತೆ. ಇದು ಬಹಳ ಮುಖ್ಯ. ಯಾಕೆಂದರೆ ಮನಸ್ಸಿನಲ್ಲಿ ಏನೋ ಒಂದು ಸಮಸ್ಯೆ ಕೂತಿದೆ, ಗೊಂದಲ ಇದೆ, ದುಃಖ ಇದೆ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಸಿಕ್ಕುವಂತಹ ದಿನ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಅನುಭವ ನಿಮಗೆ ಉಂಟಾಗುವಂಥದ್ದು, ನಿರೀಕ್ಷೆನೇ ಮಾಡಿಲ್ಲ ಅಂಥ ಒಂದು ಹೊಸ ಸನ್ನಿವೇಶವನ್ನು ಈ ದಿನ ನೀವು ಅನುಭವಿಸುವಂಥದ್ದು ಇದೆ. ಇದರಲ್ಲಿ ಉತ್ಸಾಹದಲ್ಲಿ ಇರ್ತೀರಿ, ಏನೋ ಒಂದು ಎಕ್ಸೈಟ್ಮೆಂಟ್ ಇರುವಂಥದ್ದು, ಕುತೂಹಲ ಇದೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನಿಮ್ಮವರು ನಿಮಗಾಗಿ ಮಾಡುವಂತಹ ಒಂದು ಕೆಲಸ ಕಾರ್ಯ, ನಿಮಗೆ ಮಾಡುವಂತಹ ಸಹಾಯ ಸಹಕಾರ ಮನಸ್ಸಿನಲ್ಲಿ ಉಳಿಯುತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ, ಬಂಧು ಬಾಂಧವರ ಜೊತೆಯಲ್ಲಿ ಈ ದಿನ ಒಳ್ಳೆಯ ಕೆಲಸಗಳಿಗೆ ಒಂದು ಅಡಿಪಾಯ ಆಗುವಂಥದ್ದು ಇದೆ. ಚರ್ಚೆ ಮಾತುಕತೆ ಇದು ಫಲಪ್ರದವಾಗುತ್ತೆ. ಹಾಗೆ ಈ ಸಮಯಕ್ಕೆ ಸರಿಯಾಗಿ ಬರದಂಥ ಹಣದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು ಇದೆ. ಹಣದ ವ್ಯವಹಾರದಲ್ಲೇ ಈ ದಿನ ನಿಮಗೆ ಸ್ವಲ್ಪ ಒತ್ತಡ, ಆದರೆ ಹಿರಿಯರ ಅನುಭವಸ್ಥರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ಅದು ಕೂಡ ನಿಮಗೆ ಯಶಸ್ವಿಯಾಗಿ ಪರಿಹಾರ ಆಗುತ್ತೆ. ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳು ಹಿನ್ನಡೆಯನ್ನು ಒಪ್ಪಿಕೊಳ್ಳುವಂಥ ಸಂದರ್ಭ ಬಂದಿದೆ. ಏಕೆಂದರೆ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ, ನಿಮ್ಮ ನಡತೆ ಈ ದಿನ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಹಠದ ಧೋರಣೆಯನ್ನು ಕಡಿಮೆ ಮಾಡಿಕೊಳ್ಳಿ, ಹಠಮಾರಿತನವನ್ನು ಬಿಟ್ಬಿಡಿ. ಹಾಗೆ ಯಾವುದೇ ಸನ್ನಿವೇಶ ಬಂದರೂ ಕೂಡ ಹೊಂದಾಣಿಕೆಯಿಂದ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ವಿದ್ಯಾರ್ಥಿಗಳು ವಿಶೇಷವಾಗಿ ಈ ವಿಚಾರವನ್ನು ಗಮನಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಹಾಗೆ ಈ ದಿನ ನೀವು ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.